ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ವೈಕುಂಠ ಏಕಾದಶಿಯ ಪ್ರಯುಕ್ತ ರಾತ್ರಿ ಸುಮಾರು 8 ಗಂಟೆಗೆ ಶ್ರೀ ಕೋಟೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. KR ರೋಡ್, ಚಾಮರಾಜಪೇಟೆ, ಬೆಂಗಳೂರು. ಮೊದಲನೇದು ಶ್ರೀ ಶೇಷ ಬಲಮುರಿ ಗಣಪತಿ ದೇವಸ್ಥಾನ ಹನುಮನಗರದಲ್ಲಿ, ಅಲ್ಲೋದ್ವಿ ವೈಕುಂಠ ಏಕಾದಶಿ ಪ್ರಯುಕ್ತ. 2ನೇ ದೇವಸ್ಥಾನ ಈ ಕೋಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸಾಲಲ್ಲಿ ನಿಂತಿದ್ದೇವೆ. ಅತ್ಯಂತ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದಿದೆ. ನೋಡಿ, 3 ಕಡೆ ಸರದಿ ಸಾಲಿದೆ. ನಿಂತಿದ್ದೀವಿ. ತುಂಬ ಚೆನ್ನಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಈ ವಿಡಿಯೋನ ಸ್ಲಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಆ ಸ್ವಾಮಿಯ ದರ್ಶನ ಮಾಡಿಸುತ್ತೇವೆ. ದೇವಾಲಯದ ಮುಂಭಾಗ ಹಾಗೂ ರಾಜಗೋಪುರ. ಸುಮಾರು ರಾತ್ರಿ 8 ಗಂಟೆ ಆಗಿತ್ತು. ನೋಡಿ, ಈಗ ಒಳಗಡೆ ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಗರುಡ ಗಂಬಕ್ಕೂ ಅಷ್ಟೇ ಎಲ್ಲ ಬಾಳೆಗರಿ, ತೆಂಗಿನ ಗರಿಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಡೆಕೋರೇಷನ್ ಅಷ್ಟೇ. ನೀವೆಲ್ಲ ಈ ಸಲ ವೈಕುಂಠ ಏಕಾದಶಿಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿದ್ದೀರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಈ ಸಲ 2 ದೇವಸ್ಥಾನಕ್ಕೆ, ಇದು 2ನೇ ವಿಡಿಯೋ ಹಾಕಿದ್ದೀನಿ. ಮೊದಲನೇದು ಕೂಡ ಹಾಕಿದ್ದೀನಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ನನ್ನ ಚಾನಲಲ್ಲಿ ನೋಡಿ. ತುಂಬ ಚೆನ್ನಾಗಿ ಬಣ್ಣ ಬಣ್ಣದ ದೀಪಗಳಿಂದ ದೇವಸ್ಥಾನ ಕಂಗೊಳಿಸುತ್ತಿದೆ, ಹಾಗೂ ಹೂವಿನ ಅಲಂಕಾರದಿಂದ. ಎಲ್ಲ ಸಬ್ಸ್ಕ್ರೈಬರು, ಎಲ್ಲ ವ್ಯೂಸ್ಮೇಲೂ ಆ ವೆಂಕಟರಮಣ ಸ್ವಾಮಿ ಆಶೀರ್ವಾದ, ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವರ ದರ್ಶನಕ್ಕೆ ನಿಂತಿದ್ದೇವೆ. ಗರುಡ ದೇವರು, ಶಂಖ ಚಕ್ರ ಗದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಎಲ್ಲ ಹೂವಿನ ಡೆಕೋರೇಷನ್. ನೋಡೋಕ್ಕೆ ಕಣ್ಣು ಅಷ್ಟು ಚೆನ್ನಾಗಿದೆ. ನೋಡಿ, ಕಳಸ ಹಾಕಿ ಕಳಸಕ್ಕೂ ಹೂವು ಬಿಟ್ಟಿದ್ದಾರೆ ನೋಡಿ, ಅದು ಡೆಕೋರೇಷನ್ ಮಾಡಿದ್ದಾರೆ. ಉದ್ದಕ್ಕೂ ಕಳಸಗಳು, ಮಧ್ಯೆ ಹೂವು, ತಿರ್ಗಾ ಕಳಸ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇ ದ್ವಾರ ಬಾಗಿಲು, ವೈಕುಂಠ ದ್ವಾರ, ವರ್ಷಕ್ಕೊಮ್ಮೆ ತೆರೆಯುವ ವೈಕುಂಠ ದ್ವಾರ. ದೇವಸ್ಥಾನದ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ, ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ, ಕಳಸ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಭಕ್ತ ಸಾಗರ ಅಧಿಕ ಸಂಖ್ಯೆಯಲ್ಲಿ ಇರೋದ್ರಿಂದ ತೆಗೆಯಕ್ಕೆ ಸರಿಗಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. 3-4 ಕಡೆ ಭಕ್ತಾದಿಗಳು ಸಾಲಿನಲ್ಲಿ ಬರೋದ್ರಿಂದ ಎಲ್ಲ ತೆಗೆಯಕ್ಕೆ ಸರಿಗೆ ಆಗಲಿಲ್ಲ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಸ್ವಲ್ಪನೇ ಕಾಣುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಆ ಸ್ವಾಮಿ ಆರತಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ದರ್ಶನ ಮಾಡಿಕೊಳ್ಳಿ. ಈಗ ದರ್ಶನ ಆಯಿತು. ಹೊರಗಡೆ ತೀರ್ಥ ಪ್ರಸಾದ, ಆರತಿ. ಈಗ ಮತ್ತೆ ದರ್ಶನ ಆದಮೇಲೆ ಸರತಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಬನ್ನಿ. ಇದೇನು ಬೇಗ ಹೋಗ್ತಾರೆ, ಇದೆಲ್ಲ ಅಷ್ಟು ರಶ್ ಇರೋಲ್ಲ.
ಅಮ್ಮನವ್ರು ನೋಡೋದು ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ. ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಡಿ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ಬಜರಂಗಿ ಬಲಿಕ್ಕಿ. ಆ ಸ್ವಾಮಿಗೆ ಆರತಿಯನ್ನು ಮಾಡುತ್ತಿದ್ದಾರೆ ನೋಡಿ, ಕಣ್ತುಂಬಿಕೊಳ್ಳಿ. ಈಗ ಅಮ್ಮನವರ ದರ್ಶನಕ್ಕೆ ನಿಂತಿದ್ದೇವೆ. ಇಲ್ಲಿ ಸ್ವಲ್ಪ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಒಂದು 5-10 ನಿಮಿಷದಲ್ಲಿ ದರ್ಶನ ಆಗುತ್ತೆ. ಬನ್ನಿ. ಮೊದಲಿಗೆ ಉತ್ಸವ ಮೂರ್ತಿಯ ದರ್ಶನ, ತದನಂತರ ಅಮ್ಮನವರ ದರ್ಶನ ಮಾಡಿಸ್ತೇವೆ. ಬನ್ನಿ. ದರ್ಪಣ ಮಂದಿರದಲ್ಲಿ ಉತ್ಸವ ಮೂರ್ತಿಯ ದರ್ಶನ. ಲಕ್ಷ್ಮೀ, ವೆಂಕಟೇಶ್ವರ, ಪದ್ಮಾವತಿ ಹಾಗೂ ಗರುಡ ಸ್ವಾಮಿ. ತುಂಬಾ ಚೆನ್ನಾಗಿದೆಯಲ್ಲ ಇಲ್ಲಿ ಅಮ್ಮನವ್ರದ್ದು. ಇದನ್ನೇ ವೈಕುಂಠ ದ್ವಾರಕ್ಕೆ ಮೊದಲಿಗೆ ಉತ್ಸವ ಮೂರ್ತಿನ ಮೊದಲಿಗೆ ಹೋಗೋದು, ನಂತರ ಭಕ್ತಾದಿಗಳೆಲ್ಲ ವೈಕುಂಠ ದ್ವಾರ ಪ್ರವೇಶ ಆಗುತ್ತೆ. ಸೊ ದರ್ಪಣ ಮಂದಿರದಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ಬೆಳಗ್ಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಿತ್ತು ಸಂಜೆ ತನಕ. ಸೊ ನಾವು 8:30-9 ಆಗಿದೆ ಈಗ. ತಾಯಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳೋಣ ಬನ್ನಿ. ಇಲ್ಲೂ ಕೂಡ ಸ್ವಲ್ಪನೇ ಕಾಣಿಸೋದು, ದಯವಿಟ್ಟು ಸಹಕರಿಸಿ ಅಮ್ಮನವ್ರನ್ನ. ಸೊ ಈಗ ವೈಕುಂಠ ದ್ವಾರ ನೋಡಿ, ಇದೆ ವೈಕುಂಠ ದ್ವಾರ. ಸೊ ಮೊದಲಿಗೆ ನಾವೆಲ್ಲ ನಮಸ್ಕಾರ ಮಾಡಿದ್ವಿ ಅಡ್ಡ ಬಿದ್ದು. ಮೊದಲಿಗೆ ನಾನು ಗೌರಿ ನಮಸ್ಕಾರ ಮಾಡ್ತಿದ್ದೀವಿ. ರಾಮಕೃಷ್ಣ, ಆಮೇಲೆ ಗಣೇಶ ಕೂಡ ನಮಸ್ಕಾರ ಮಾಡ್ದ. ಸೊ ನೋಡಿ, ಇನ್ನು ಭಕ್ತಾದಿಗಳೆಲ್ಲ ದರ್ಶನಕ್ಕೋಸ್ಕರ ಸರದಿ ಸಾಲಿನಲ್ಲಿ ಕಾಯ್ತಿದ್ದಾರೆ. ಸೊ ಈಗ ಗಣೇಶ ಅಡ್ಬಿಟ್ಟು ನಮಸ್ಕಾರ ಆಗ್ತಿದ್ದಾನೆ. ತುಂಬಾ ಚೆನ್ನಾಗಿದೆ ಎಲ್ಲ. ಇಲ್ಲೂ ಹೂವೆಲ್ಲ ಇಟ್ಟಿದ್ದಾರೆ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಕೂಡ ಇಟ್ಟಿದ್ದಾರೆ. ದರ್ಶನ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊತಿದ್ರು. ಮೇಲ್ಗಡೆ ಸೂರ್ಯ ಹಾಗೂ ನವಗ್ರಹಗಳು, ವಿಷ್ಣುವಿನ ದಶಾವತಾರ, ವಿಶ್ವರೂಪ, ಹಾಗೂ ಅಮ್ಮನವರದ್ದು, ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ. ಸೊ 4 ಜನನು ಸೆಲ್ಫಿ ವಿಡಿಯೋ ತಗೊಂಡ್ವಿ. ಸೊ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬಿರೋದಿದೆ ಧನ್ಯವಾದಗಳು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ದೇವಾಲಯದ ಮುಂಭಾಗ ಸೊ ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಭತ್ತ ಅದನ್ನು ಕೂಡ ತಕ್ಕೊಂಡ್ವಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬಿರೋದಿದೆ
ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.